very important condition based 3 marks question for first PEC, particularly on sets and relations ಬಗ್ಗೆ. Let R be the relation on Z. Z is the set of all integers. Set of all integers defined by set of all integers defined by R is equal to set of an order pairs such that A minus B is an integer. Okay? Show that R is equal to A comma A such that A belongs to Z. A comma A such that A belongs to Z. Okay? ಇದನ್ನು ಸೆಟ್ ಒಳಗಡೆ ಬೇಕಾದರೂ ಬರಿಬೋದು. ಸೆಕೆಂಡ್ ಒನ್, ಶೋ ದಟ್ ರಿಲೇಷನ್ ಆರ್ A comma B belongs to R implies B comma A is also belongs to R, where A comma B belongs to Z. A comma B belongs to Z. Third one, show that R is equal to A comma B belongs to R and B comma C belongs to R implies A comma C belongs to R, where A comma B comma C belongs to Z. ಸಿ, ಸೆಟ್ ಆಫ್ ಇಂಟೀಜರ್ಸ್ ಅಂದರೆ ಏನು ಅಂತ ಫಸ್ಟ್ ನಮ್ಗೆ ಅರ್ಥ ಆಗಬೇಕು. ಸೆಟ್ ಆಫ್ ಇಂಟೀಜರ್ಸ್ Z is equal to 0 plus or minus 1 plus or minus 2 plus or minus 3 plus or minus dash dash dash. ಇದನ್ನು ಆರ್ಬಿಟ್ರಿ ವ್ಯಾಲ್ಯೂ ಫಾರ್ಮಲ್ಲಿ ಬರೆದ್ರೆ 0 ಪ್ಲಸ್ ಆರ್ ಮೈನಸ್ ಎ ಅಂತ ಬರಿಬೋದು, ಪ್ಲಸ್ ಆರ್ ಮೈನಸ್ ಎಕ್ಸ್ ಅಂತ ಬೇಕಾದರೂ ಬರಿಬೋದು, ಪ್ಲಸ್ ಆರ್ ಮೈನಸ್ ಬಿ ಆರ್ ಪ್ಲಸ್ ಆರ್ ಮೈನಸ್ ವೈ, ಪ್ಲಸ್ ಆರ್ ಮೈನಸ್ ಸಿ ಆರ್ ಪ್ಲಸ್ ಆರ್ ಮೈನಸ್ ಝೆಡ್ ಡ್ಯಾಶ್ ಡ್ಯಾಶ್ ಆರ್ಬಿಟ್ರಿ ವ್ಯಾಲ್ಯೂ. ಈಗ ಫಸ್ಟ್ ಒನ್ ಹ್ಯಾವ್ ವುಡ್ ಶೋ ದಟ್ ಎ ಕಾಮ ಎ ಸಚ್ ದಟ್ ಎ ಬಿಲಾಂಗ್ಸ್ ಟು ಝೆಡ್. ಹಂಗಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್? ಎ ಬಿಲಾಂಗ್ಸ್ ಟು ಝಡ್ ಅಂದರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಎ ಬಿಲಾಂಗ್ಸ್ ಟು ಝಡ್ ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಬೇಕು, ಈ ಎಲಿಮೆಂಟಿಂದ ಈ ಎಲಿಮೆಂಟನ್ನು ಮೈನಸ್ ಮಾಡಬೇಕು. ಕ್ವಶನ್ ಒಳಗೆ ಕೊಟ್ಟಿದೆ ನೋಡಿ, ಎ ಮೈನಸ್ ಬಿ ಈಸ್ ಅನ್ ಇಂಟೀಜರ್. ಇವೆರಡನ್ನೂ ನಾವು ಮೈನಸ್ ಮಾಡಿದಾಗ ಎ ಮೈನಸ್ ಎ ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಕಂಡೀಷನ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎ ಮೈನಸ್ ಬಿ ಕಂಡೀಷನ್ ಪ್ರಕಾರ ನಾನು ಸಬ್ಟ್ರ್ಯಾಕ್ಟ್ ಮಾಡಿದೆ. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟು ಇಂಟೀಜರ್ ಆಗಿದ್ದರೆ ನೋಡಿ, ಸಬ್ಟ್ರ್ಯಾಕ್ಟ್ ಮಾಡಿದಾಗ 0 ಅಂತ ಬಂದಿದೆ. 0 ಈಸ್ ಅನ್ ಇಂಟೀಜರ್, ನಾನು ಬರೆದಿದ್ದೇನೆ, ಇಂಟೀಜರ್ ಬರೆದಿದ್ದೇನೆ ನೋಡಿ. 0 ಈಸ್ ಅನ್ ಇಂಟೀಜರ್, therefore A comma A belongs to R, where A belongs to Z. This is first proof. ಏನು ಸರ್ ಎ ಕಾಮ ಎ ಅಂತಲೇ ಬರಿಬೇಕಾ?
ಸಪೋಸ್ ನಾನು ಬಿ ಬಿಲಾಂಗ್ಸ್ ಟು ಆರ್ ಅಂತ ಬರೆದ್ರೆ ತಪ್ಪಾಗುತ್ತಾ? ನಥಿಂಗ್ ರಾಂಗ್. ಬಿ ಬಿಲಾಂಗ್ಸ್ ಟು ಆರ್, ಬಿ ಮೈನಸ್ ಬಿ ಈಸ್ ಈಕ್ವಲ್ ಟು 0. ದೇರ್ ಫೋರ್ ಬಿ ಬಿಲಾಂಗ್ಸ್ ಟು ಆರ್, ಬಿ ಬಿಲಾಂಗ್ಸ್ ಟು ಝಡ್ ಅಂತ ಬರಿಬೋದು, ತಪ್ಪೇನಾಗಲ್ಲ. ಓಕೆ, ಆರ್ಬಿಟ್ರಿನಲ್ಲಿ ತೊಗೊಂಡ್ರೆ. ಸರ್ ಪರ್ಟಿಕ್ಯುಲರ್ ನಂಬರ್ ತಗೊಂಡು ಮಾಡ್ಬೋದಾ ಸರ್? ಕೌಂಟ್ರ್ ಎಕ್ಸಾಂಪಲನ್ನು ಕೊಡ್ಬೋದು. ಕೌಂಟ್ರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಎನಿ ಇಂಟೀಜರ್, ಸಪೋಸ್ 2, 2 or 3, 3 or -2, -2, -3, -3, 0, 0. ಯು ಕ್ಯಾನ್ ಟೇಕ್ ಎನಿ ನಂಬರ್, ಬಟ್ ಸೇಮ್ ಇರಬೇಕು. ಮೈನಸ್ ಮಾಡಿ 2 - 2 ಈಸ್ ಈಕ್ವಲ್ ಟು 2 ಇಂಟೀಜರ್, ಇದು ಇಂಟೀಜರ್. ನಾವು 2 - 2 result 0 is also an integer. Therefore a comma a, according to condition a comma a or 2 2 belongs to R. Okay, belongs to R. First show ಆಯಿತು. ಸೆಕೆಂಡ್ ಒನ್ ಶೋ ಮಾಡ್ತೇನೆ. Show that second one. R is equal to a comma b belongs to R implies b comma a is also belongs to R. ನಾನು ಎ ಬಿ ಬಿಲಾಂಗ್ಸ್ ಟು ಝಡ್ ಅಂತ ಕಂಡೀಷನ್ಸಲ್ಲಿ ಆದರೆ ಬರೆದಿದ್ದೇನೆ. ಈಗ ಎ ಮೈನಸ್ ಬಿ ಮಾಡಿದಾಗ ಎ ಈಸ್ ಎನಿ ಇಂಟೀಜರ್, ಬಿ ಈಸ್ ಎನಿ ಇಂಟೀಜರ್. ನೀವು ಯಾವುದು ಬೇಕಾದರೂ ಇಂಟೀಜರನ್ನು ತೊಗೊಬೋದು. ಅವೆರಡನ್ನೂ ನಾವು ತೊಗೊಂಡು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಬರ್ತಕ್ಕಂಥದ್ದು ಇಂಟೀಜರೇ ಆಗುತ್ತೆ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಕೆ ಅಂತ ನಾನು ಡಿನೋಟ್ ಮಾಡ್ಕೊಂಡಿದ್ದೇನೆ. ನೀವು ಏನು ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಕೆ ಬಿಲಾಂಗ್ಸ್ ಟು ಝಡ್. ಒಂದು ಕೌಂಟ್ರ್ ಎಕ್ಸಾಂಪಲ್, ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 3. ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ, ಇಂಟೀಜರ್ ಎನಿ ವ್ಯಾಲ್ಯೂ, ಯಾವ್ದು ಬೇಕಾದ್ರೂ ಇಂಟೀಜರ್ ತೊಗೊಬೋದು ನೀನು. 2 - 3 is equal to -1 belongs to Z. Therefore a comma b belongs to R. Next, reverse, b comma a belongs to ಆಗುತ್ತಾ? b comma a belongs to R ಆಗುತ್ತಾ ಅಂದರೆ b minus a ಮಾಡಬೇಕು. b minus a is also k. ಅಂದರೆ ಯಾವುದೇ ಇಂಟೀಜರಿಂದ ರಿವರ್ಸ್ ತಗೊಂಡಾಗ ನೀನೇನು ಎಮ್ ಮೈನಸ್ ಬಿ ಇಸ್ ಈಕ್ವಲ್ ಟು ಕೆ ಮಾಡಿದೆ, ಉಲ್ಟಾ ತಗೊಂತೀನಿ ನಾನು. ಬಿ ಮೈನಸ್ ಎ ಕೇಳಿದಾಗ ಏನು ಬಂತು? ಮೈನಸ್ ಕೆ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಝಡ್. ದೇರ್ ಫೋರ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್. ಕೌಂಟ್ರ್ ಎಕ್ಸಾಂಪಲ್, 2 3 ತಗೊಂಡಿದ್ದೀವಿ ಆಲ್ರೆಡಿ. ನಾನು 3 2 ಬಿಲಾಂಗ್ಸ್ ಟು ಆರ್ ಬಿಕಾಸ್ 3 - 2 ಈಸ್ ಈಕ್ವಲ್ ಟು 1. 1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ವಾಟ್? 1 is belongs to Z. ಇಲ್ಲಿ -1 ಬಂತಲ್ಲ ಸರ್, ಬರಲಿ. -1 is also belongs, ಸೇಮ್ ಬರಬೇಕು ಅಂತಲ್ಲ ಸರ್. ಇಲ್ಲಿ -1 ಬಂದಿದೆ, ಇಲ್ಲಿ 1 ಬಂದಿದೆ, ಅದೆಲ್ಲ ಇಂಪಾರ್ಟೆಂಟು. ಇಲ್ಲಿ ಬಂದಿರತಕ್ಕಂಥ ರಿಸಲ್ಟು ಇಂಟೀಜರ್ ಆಗಿರಬೇಕು, ಇದು ಇಂಟೀಜರ್ ಆಗಿರಬೇಕು. ರಿವರ್ಸ್ ತಗೊಂಡಾಗಲೂ ಇಂಟೀಜರೇ ಬಂದಿದೆ. ದೇರ್ ಫೋರ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಎ is also belongs to R. A comma b or any integer. Second condition is also show ಮಾಡಿದ್ದಾನೆ. Third condition, R is equal to a comma b belongs to R and b comma c belongs to R. b comma c ಅಂದರೆ ಇಲ್ಲಿರ್ತಕ್ಕಂಥ ಎಲಿಮೆಂಟ್ ಎಲ್ಲಿರಬೇಕು? ಇಟ್ ಇಂಪ್ಲೈಸ್, ಇವೆರಡು ಕಾಮನ್ ಆಗಿರೋದನ್ನ ಬಿಟ್ಟು ಹಾಕಿ, a comma c is also belongs to R. ಚೆಕ್ ಮಾಡೋಣ. ಏನು ಹೇಳ್ತಾರೆ? ಎ ಮೈನಸ್ ಬಿ ಈಸ್ ಈಕ್ವಲ್ ಟು K1. ಎ ಮೈನಸ್ ಬಿ ಈಸ್ ಈಕ್ವಲ್ ಟು K1. ಯಾಕೆ ನಾನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಂಡೀಷನ್ ಕೊಟ್ಟಿದ್ದಾರೆ, ಎ ಮೈನಸ್ ಬಿ ಮಾಡಿ. ಎ ಮೈನಸ್ ಬಿ ಮಾಡಿದಾಗ K1 ಅಂತ ತೊಗೊಂಡೆ, K1 ಬಿಲಾಂಗ್ಸ್ ಟು ಝಡ್. ನೆಕ್ಸ್ಟ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು K2. ಈ ಇಂಟೀಜರಿಂದ ಈ ಇಂಟೀಜರನ್ನು ಕಳೆದಾಗ ಇಂಟೀಜರೇ ಬರುತ್ತೆ. K2 ಬಿಲಾಂಗ್ಸ್ ಟು ಝಡ್. ಇದನ್ನು ಕಾಲಿಟ್ ಆಸ್ 1 ಅಂತ ಕರಿತಾನೆ, ಕಾಲಿಟ್ ಆಸ್ 2 ಅಂತ ಕರೀತಾನೆ. ಇವೆರಡನ್ನು ಆ್ಯಡ್ ಮಾಡ್ತಾನೆ. 1 + 2 ಮೈನಸ್ ಬಿ ಪ್ಲಸ್ ಬಿ ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಎ ಮೈನಸ್ ಸಿ ಈಸ್ ಈಕ್ವಲ್ ಟು K1 + K2. ಎ ಮೈನಸ್ ಸಿ ಈಸ್ ಈಕ್ವಲ್ ಟು K1 + K2 ಈಸ್ ಈಕ್ವಲ್ ಟು K.
ಏನು ಸರ್ K1 ಪ್ಲಸ್ K2 ಇಸ್ ಈಕ್ವಲ್ ಟು ಕೆ ಏನಾಯಿತು ಸರ್? K1 ಅನ್ನೋದು ಒಂದು ಇಂಟೀಜರ್, K2 ಅನ್ನೋದು ಒಂದು ಇಂಟೀಜರ್. ಎರಡೂ ಸಮ್ ಮಾಡಿದಾಗ ಸಮ್ ಆಫ್ ಎನಿ ಟು ಇಂಟೀಜರ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಇಂಟೀಜರ್. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕೆ. ಈಗ A ಮೈನಸ್ ಸಿ ಈಸ್ ಈಕ್ವಲ್ ಟು ಕೆ ಇಂಟೀಜರೇ ಬಂದಿದೆ. ದೇರ್ ಫೋರ್ A ಕಾಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ಪ್ರೀವಿಯಸ್ A ಕಾಮ ಬಿ, A ಮೈನಸ್ ಬಿ ಮಾಡಿದಾಗ ಇಂಟೀಜರ್ ಬಂದಿದೆ, ಬಿಲಾಂಗ್ಸ್ ಟು ಆರ್. ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್ A ಕಾಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಥರ್ಡ್ ಕಂಡೀಷನ್ನು ಶೋ ಆಗಿದೆ. ಒಂದು ಕೌಂಟ್ರ್ ಎಕ್ಸಾಂಪಲ್ ಕೊಡ್ತೀರಾ ಸರ್? ಕೌಂಟ್ರ್ ಎಕ್ಸಾಂಪಲನ್ನು ಕೊಡ್ತೀನಿ ರಿಲೇಟೆಡ್ ಆಗಿ. 3, 2 ಅಥವಾ ಏನು ಬೇಕಾದ್ರೂ ತಗೊಳ್ಳಿ. 3, 5 ಬಿಲಾಂಗ್ಸ್ ಟು ಆರ್. 3 ಇಂಟೀಜರ್, 5 ಇಂಟೀಜರ್. ಇಲ್ಲಿ 5 ಇದೆಯಲ್ಲ ಅದೇ ತೊಗೊಬೇಕು. 5, ಎನಿ ನಂಬರ್, ನೆಗೆಟಿವೇ ತಗೊಳ್ಳಿ, -6 ತೊಗೊಳ್ಳಿ, 0 ತಗೊಳ್ಳಿ, ಏನು ಬೇಕಾದ್ರೂ ತಗೊಳ್ಳಿ. 5 - 6 ಇಟ್ ಇಂಪ್ಲೈಸ್, ಇವೆರಡು ಕಾಮನ್ ಬಿಟ್ಟು ಹಾಕಿ. 3, 6 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸಬ್ಟ್ರಾಕ್ಟ್ ಮಾಡ್ತಾನೆ. A ಮೈನಸ್ ಬಿ ಈಸ್ ಎನ್ ಇಂಟೀಜರ್ ಅಂತ ಹೇಳಿದ್ದಾರೆ ಕಂಡೀಷನ್ಸಲ್ಲಿ. 3 - 5 ಈಸ್ ಈಕ್ವಲ್ ಟು -2 ಬಿಲಾಂಗ್ಸ್ ಟು ಇಂಟೀಜರ್. ನೆಕ್ಸ್ಟ್ 5 - 6 ಈಸ್ ಈಕ್ವಲ್ ಟು -1 ಬಿಲಾಂಗ್ಸ್ ಟು ಇಂಟೀಜರ್. ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡ್ತಾನೆ. ಕಾಲ್ ಇಟ್ ಆಸ್ 1, ಕಾಲ್ ಇಟ್ ಆಸ್ 2. 3 - 6 ಈಸ್ ಈಕ್ವಲ್ ಟು ಏನು ಬಂದಿದೆ, ಇವೆರಡು -2. ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. -1 ಈಸ್ ಈಕ್ವಲ್ ಟು 3 - 6 ಈಸ್ ಈಕ್ವಲ್ ಟು -3 ಈಸ್ ಆಲ್ಸೋ ಎನ್ ಇಂಟೀಜರ್. ದೇರ್ ಫೋರ್ 3, 5 ಬಿಲಾಂಗ್ಸ್ ಟು ಆರ್. 5, 6 ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್, ಕಾಮನ್ ಆಗಿರೋದು ಬಿಟ್ಟು ಹಾಕ್ತೀಯ. 3, 6 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಓಕೆ, ದಿಸ್ ಇಸ್ ಥರ್ಡ್ ಕಂಡೀಷನ್ ಶೋ ಮಾಡಿದ್ದೇನೆ. ಓಕೆ, ಥ್ಯಾಂಕ್ ಯು.